ಇವತ್ ನಾವು ತಿಳ್ಕೊಳ್ತಾ ಇರುವಂತ ಸ್ಟೋರಿ ಅಕ್ಕ ತಂಗಿ ಕ್ರಿಸ್ಮಸ್ ಟ್ರೀ. ಚಿತ್ರಾಪುರಿ ಅನ್ನೋ ಊರಲ್ಲಿ ಜಾನಕಮ್ಮ ತನ್ನ ಮೊಮ್ಮಗಳಾದ ಶಾಂತಿ ಜೊತೆ ವಾಸ ಮಾಡ್ತಾ ಇರ್ತಾಳೆ. ಜಾನಕಮ್ಮ ಹಾಲು ತುಪ್ಪನ ಮಾರಿ ಬಂದಿದ್ದ ದುಡ್ಡಲ್ಲಿ ಕುಟುಂಬದ ಪೋಷಣೆ ಮಾಡ್ತಾ ಇರ್ತಾಳೆ. ಶಾಂತಿ ತನ್ನ ಅಜ್ಜಿಯಾದ ಜಾನಕಮ್ಮನಿಗೆ ಅಡುಗೆ ಕೆಲಸಗಳಲ್ಲಿ ಸಹಾಯ ಮಾಡ್ತಾ ಓದ್ಕೋತಾ ಇರ್ತಾಳೆ. ಶಾಂತಿ ತುಂಬಾ ಒಳ್ಳೆಯವಳು, ಯಾರ ಮನ್ಸನ್ನು ನೋಯಿಸ್ತಾ ಇರೋದಿಲ್ಲ. ಯಾರಾದ್ರೂ ಬಡವರು ಏನಾದ್ರೂ ಸಹಾಯ ಬೇಕು ಅಂತ ಕೇಳಿದ್ರೆ ಇಲ್ಲ ಅನ್ನೋ ಮಾತೇ ಇಲ್ಲ, ತನ್ನ ಕೈಲಾದಷ್ಟು ಸಹಾಯ ಮಾಡ್ತಿದ್ಲು. ಒಂದಿನ ಶಾಂತಿ ಗಾಬರಿಯಿಂದ ಇರೋದನ್ನ ನೋಡಿ ಜಾನಕಮ್ಮ ಏನಾಯ್ತು ಅಂತ ಕೇಳ್ತಾಳೆ. ಇನ್ಮೇಲೆ ನಾನು ಓದಲ್ಲ ಅಜ್ಜಿ, ಸ್ಕೂಲ್ ಕೂಡ ನಾನು ಹೋಗೋದಿಲ್ಲ. ಅಯ್ಯೋ, ಯಾಕಮ್ಮ ಹಂಗ್ ಹೇಳ್ತೀಯಾ? ಮೈ ಹುಷಾರಿಲ್ವಾ? ಹಂಗೇನಿಲ್ಲ ಅಜ್ಜಿ, ದಿನ ಸ್ಕೂಲಲ್ಲಿ ನನ್ ಫ್ರೆಂಡ್ಸ್ ನ ಕರ್ಕೊಂಡೋಗಕ್ಕೆ ಅವ್ರ ಅಪ್ಪ ಅಮ್ಮ ಬರ್ತಿರ್ತಾರೆ. ನಿಮ್ಮಪ್ಪ ಅಮ್ಮ ಎಲ್ಲಿ ಅಂತ ದಿನ ಕೇಳ್ತಾರೆ. ಅದಕ್ಕೆ ಏನ್ ಹೇಳ್ಬೇಕಂತ ನನ್ಗೆ ಅರ್ಥನೇ ಆಗ್ತಿಲ್ಲ. ಅಯ್ಯೋ ಹುಚ್ಚುಡ್ಗಿ, ಈ ವಿಷಯಕ್ಕ ಇಷ್ಟ ಭಯ ಪಡ್ತಿದ್ಯಾ? ನನಗೂ ಅಪ್ಪ ಅಮ್ಮ ಬೇಕು, ಅಪ್ಪ ಅಮ್ಮ ಜೊತೆ ಇರ್ಬೇಕು ಅಂತ ಅನ್ಸುತ್ತಲ್ವಾ? ನೀನ್ ಹೇಳಿದ್ ನಿಜನೇ ಅಮ್ಮ. ನನ್ ಸ್ವಾರ್ಥಕ್ಕೋಸ್ಕರ ನಿನ್ನ ನಾನು ಇಲ್ಲಿ ಇಟ್ಕೊಂಡಿದೀನಿ. ನಿಮ್ಮ ಅಪ್ಪ ಅಮ್ಮ ಟೌನ್ ಅಲ್ಲಿದ್ದಾರೆ. ನಿನ್ಗೆ ಒಂದ್ ತಂಗಿನೂ ಇದ್ದಾಳೆ, ಅವಳ ಹೆಸರು ಲತಾ. ನಿಜನಾ? ಹಾಗಿದ್ರೆ ನನ್ನ ನೋಡಕ್ ಯಾಕೆ ಬರೋದಿಲ್ಲ? ನಿಮ್ಮಪ್ಪ ಅಮ್ಮ ಇಬ್ರು ಕೆಲ್ಸಕ್ ಹೋಗ್ತಾರಮ್ಮ, ಅವ್ರಿಗಿಲ್ ಬರಕ್ಕೆ ಟೈಮೇ ಇಲ್ಲ. ನಾನು ಒಬ್ಳೇ ಇರಬಾರ್ದಂತ ನಿನ್ನ ನನ್ನ ಹತ್ರ ಬಿಟ್ಟು ತಂಗಿನ ಅವ್ರ ಜೊತೆ ಟೌನ್ಗೆ ಕರ್ಕೊಂಡ್ ಹೋಗಿದಾರಮ್ಮ. ನನ್ಗೆ ನಮ್ಮ ಅಪ್ಪ ಅಮ್ಮನ್ ನೋಡ್ಬೇಕಂತಿದೆ, ತಂಗಿ ಜೊತೆ ಸೇರಿ ಆಟ ಆಡ್ಬೇಕನ್ಸ್ತಿದೆ. ನನ್ನನ್ ದಯವಿಟ್ಟು ಕರ್ಕೊಂಡ್ ಹೋಗ್ತೀಯಾ? ನನ್ ಕೈಲಾದ್ರೆ ಖಂಡಿತ ಕರ್ಕೊಂಡ್ ಹೋಗ್ತೀನಿ. ಇಲ್ಲ ಅಂದ್ರೆ ಅಮ್ಮ ಅಪ್ಪ ತಂಗಿ ಎಲ್ಲರನ್ನೂ ಇಲ್ಲೇ ಬರಕ್ ಹೇಳ್ತೀನಿ. ಈ ಮಾತು ಕೇಳ್ತಿದ್ದ ಹಾಗೆ ಅಲ್ಲಿವರೆಗೂ ಶಾಂತಿ ಕಣ್ಣಲ್ಲಿ ನೀರ್ ಬರ್ತಾ ಇದ್ದಿದ್ದು ನಿಂತು ಬಿಡುತ್ತೆ. ಮುಖದ ಮೇಲೆ ಕಿರುನಗೆ ಮೂಡುತ್ತೆ. ಜಾನಕಮ್ಮ ನಡೆದ ಎಲ್ಲಾ ವಿಷಯನ ತನ್ ಮಗ ಆದಂತ ಚಂದ್ರನಿಗೆ ಹೇಳ್ತಾ ಹಾಗೇನೆ ಹಬ್ಬಕ್ಕೆ ಊರಿಗೆ ಬರ್ಬೇಕು ಅಂತ ಪತ್ರ ಬರೀತಾಳೆ. ಅವಳಿಗೆ ಗೊತ್ತಿರೋರ್ ಜೊತೆಗೆ ತನ್ ಮಗನಿಗೆ ತಲುಪಿಸು ಅಂತ ಕೊಡ್ತಾಳೆ. ಜಾನಕಮ್ಮ ಬರೆದ ಪತ್ರನ ಲತಾ ತಗೊಂಡೋಗ್ತಾಳೆ. ಆ ವಿಷಯನ ತನ್ ತಂದೆ ಚಂದ್ರನಿಗೆ ತಿಳಿಸ್ತಾಳೆ. ಅಪ್ಪ, ಜಾನಕಮ್ಮ ಹತ್ರ ನಿಮ್ಗೆ ಒಂದ್ ಲೆಟರ್ ಬಂದಿದೆ ಅಪ್ಪ. ಏನ್ ಬರ್ದಿದ್ದಾರೆ? ಆ ಪತ್ರದಲ್ಲಿ ಏನಿದೆ ಹೇಳು? ನಿಮ್ಮನ್ನೆಲ್ಲ ನೋಡ್ಬೇಕನ್ಸ್ತಿದೆ. ಸೊಸೆನ ಮೊಮ್ಮಗಳನ್ನ ಈ ಹಬ್ಬಕ್ಕೆ ಕರ್ಕೊಂಡ್ ಬಾ ಅಂತ ಈ ಲೆಟರ್ ಅಲ್ಲಿ ಬರ್ದಿದಾರಪ್ಪ. ಯಾರಪ್ಪ ಈ ಜಾನಕಿ? ಯಾರಾದ್ರೆ ನಿನ್ಗೇನು? ಅದನ್ ಬಿಸಾಕಿ ಹೋಗ್ ಹೋದ್ಕೋ ನೀನು. ಅವಳಿನ್ನು ಚಿಕ್ಕವಳಲ್ಲ, ಅವಳನ್ನು ಎಲ್ಲ ತಿಳ್ಕೊಳ್ಳೋಂತ ಅವಶ್ಯಕತೆ ಇದೆ. ಅದೊಂದು ಕೆಟ್ಟ ಕನ್ಸು. ಅದನ್ ಯೋಚನೆ ಮಾಡಿ ಜೀವಿತನ ಕೆಡ್ಸ್ಕೊಳ್ಳೋದು ನನ್ಗಿಷ್ಟ ಇಲ್ಲ. ನೀನು ಹೆತ್ತ ತಾಯಿ, ಅಕ್ಕ ತಂಗಿ ಇಬ್ರು ಒಟ್ಟಿಗೆ ಬೆಳಿಬೇಕಾಗಿರೋದನ್ನ ನಿನ್ನ ಮೂರ್ಖತನದಿಂದ ಇಷ್ಟು ದಿನ ನೀನು ದೂರ ಇಟ್ಟಿದ್ಯಾ. ಇಷ್ಟಕ್ಕೂ ಏನ್ ಸಾಧಿಸ್ದೆ ನೀನು? ತಂದೆ ತಾಯಿ ಇದ್ರೂ ಕೂಡ ಅನಾಥವಾಗಿ ಬೆಳಿತಾ ಇದ್ದಾಳೆ ಅವಳು, ನಮ್ಮಗಳವಳು. ಯಾರ ಬಗ್ಗೆ ಮಾತಾಡ್ತಿದ್ದೀರಪ್ಪ ನೀವು? ಅಪ್ಪ ಅಮ್ಮ ಇದ್ದು ಒಂದು ಅನಾಥೆ ತರ ಬದುಕ್ತಿದ್ದಾಳೆ ಅಂತ ಯಾರಪ್ಪ ಅದು? ಹೌದಮ್ಮ, ಇಷ್ಟು ದಿನ ನಿನಗೆ ಗೊತ್ತಿಲ್ಲದೆ ಇರೋ ವಿಷಯ ಒಂದಿದೆ. ನಿನಗೆ ನೀನ್ ಒಡ ಹುಟ್ಟಿದ ಅಕ್ಕ ಇದ್ದಾಳೆ, ಅವಳ ಹೆಸರು ಶಾಂತಿ. ಅವಳು ನಿನ್ನ ಅಜ್ಜಿ ಜೊತೆ ಬೆಳೀತಾ ಇದ್ದಾಳೆ. ನಿಮ್ಮಮ್ಮನ ಮೂರ್ಖತನದಿಂದ ಇಷ್ಟು ದಿನ ಅವಳು ದೂರನೇ ಇದ್ದಾಳೆ. ಈ ಕ್ರಿಸ್ಮಸ್ಗೆ ನಾವು 3 ಜನ ಸೇರಿ ನಿಮ್ಮ ಅಜ್ಜಿ ಮನೆಗೆ ಹೋಗೋಣ ಅಂತ ಹೇಳಿ ಚಂದ್ರ ಅಲ್ಲಿಂದ ಹೋಗ್ಬಿಡ್ತಾನೆ. ಆಗ ಚಂದ್ರನ್ ಹೆಂಡತಿ ಮಗಳಿಗೆ ಹೀಗೆ ಹೇಳ್ತಾಳೆ. ಅವಳು ನಿಮ್ಮಕ್ಕ ಅಲ್ವೇ? ನಿಮ್ಮಪ್ಪನ ಮೊದಲನೇ ಹೆಂಡತಿ ಕೊಟ್ಟಿರೋದು. ಹುಟ್ಟಿದ ಮರುಕ್ಷಣನೇ ಅಮ್ಮ ಸತ್ತೋದ್ಲು. ಅವಳನ್ನ ಚೆನ್ನಾಗಿ ನೋಡ್ಕೋಬೇಕಂತ ನಿಮ್ಮಪ್ಪ ನನ್ನ 2ನೇ ಮದ್ವೆ ಮಾಡ್ಕೊಂಡ್ರು. ನಮ್ಮ ಆಸ್ತಿ ಎಲ್ಲ ನಿಮ್ಮ ಅಕ್ಕನ ಹೆಸರು ಮೇಲೆನೇ ಇದೆ. ಆದ್ರಿಂದ ನಿಮ್ಮ ಅಜ್ಜಿ ನಿಮ್ಮಪ್ಪ ಹತ್ರ ಇರೋದು ಇಲ್ದೇ ಇರೋದೆಲ್ಲ ಹೇಳಿ ನಿಮ್ಮಪ್ಪನ ಹತ್ರ ನನ್ನನ್ನ ಚೆನ್ನಾಗಿ ಓಡಿಸ್ತಿದ್ಲು. ಆ ಕಷ್ಟ ಸಹಿಸಕ್ಕಾಗ್ದೆ ನಿನ್ನನ್ ಕರ್ಕೊಂಡು ನಾನು ಇಲ್ಲಿಗ್ ಬಂದ್ಬಿಟ್ಟೆ ಕಣೆ. ಇಲ್ ಬಂದು ಕೆಲ್ಸ ಮಾಡ್ಕೋತಿದೀನಿ. ಇರೋ ಆಸ್ತಿ ಎಲ್ಲ ನಾಶ ಮಾಡಿದಾರಂತೆ. ತಿನ್ನಕ್ಕೂ ಅವ್ರ ಹತ್ರ ದುಡ್ಡಿಲ್ಲ ಅಂತೆ. ಅದಕ್ಕೆ ಏನಾದ್ರೂ ನಾಟಕ ಮಾಡಿ ನಮ್ ತಲೆ ಮೇಲೆ ಕುತ್ಕೊಳಕಿದ್ದಾರೆ. ಅದಕ್ಕೆ ಈ ಲೆಟರ್ ಡ್ರಾಮಾ ಅಲ್ಲ. ಈಗ ಎಲ್ಲರೂ ಸೇರಿ ನಿನ್ನನ್ನು ನನ್ನ ಹತ್ರ ದೂರ ಮಾಡ್ಬೇಕು ಅನ್ಕೊಂಡಿದ್ದಾರೆ ಅಂತ ಅಳ್ತಾಳೆ ಚಂದ್ರನ್ ಹೆಂಡತಿ. ತನ್ ತಾಯಿ ನೋವು ಪಡ್ತಾ ಇರೋದನ್ನ ನೋಡಿ ಲತಾ ಹೀಗಂತಾಳೆ. ಅಮ್ಮ, ಯಾರೇನ್ ಹೇಳಿದ್ರು ನಾನ್ ನಿನ್ ಬಿಟ್ಟು ಹೋಗಲ್ಲಮ್ಮ ಅಂತ ಹೇಳ್ತಾಳೆ. ಇನ್ನು ಅನ್ಕೊಂಡ ಹಾಗೆ ಕ್ರಿಸ್ಮಸ್ಗೂ ಸ್ವಲ್ಪ ದಿನಗಳು ಮುಂಚಿತವಾಗಿನೇ 3 ಜನ ಜಾನಕಮ್ಮನ ಮನೆಗ್ ಬರ್ತಾರೆ. ಜಾನಕಮ್ಮ ಮಗನ ನೋಡಿ ಹೀಗಂತಾಳೆ. ನಿನ್ನ ನೋಡಿ 18 ವರ್ಷ ಆಗ್ತಿದೆ ಕಣೋ. ಹೆಂಗಿದ್ಯಾ? ಪ್ರಯಾಣ ಚೆನ್ನಾಗಾಯ್ತಾ ಅಂತ ತುಂಬಾ ಪ್ರೀತಿಯಿಂದ ಸೊಸೆನ ಮೊಮ್ಮಗಳನ್ನ ಮಾತಾಡಿಸ್ತಾಳೆ. ಅಮ್ಮ ಶಾಂತಿ, ಅವರೇ ನಿಮ್ಮಮ್ಮ. ಅವಳು ನಿನ್ ತಂಗಿ ಅಂತ ಪರಿಚಯ ಮಾಡಿಸ್ತಾಳೆ. ಚಂದ್ರನ್ ಹೆಂಡತಿ ಹೀಗಂತಾಳೆ.
ಯಾರ್ ಮಗಳು? ಈ ದರಿದ್ರ ಬೇಡ ಅಂತಾನೆ ಇವಳನ್ನ ಬಿಟ್ಟು ಹೋಗಿದ್ದು, ಮತ್ತೆ ನನ್ ತಲೆ ಕಟ್ತಿದ್ದೀರಾ ಅಂತ ಹೇಳ್ತಾಳೆ. ಈ ಮಾತ್ಗೆ ಶಾಂತಿ ಬೇಜಾರ್ ಮಾಡ್ಕೋತಾಳೆ. ನಿಮ್ ಮಗ ಹೇಳಿದ್ದಕ್ಕೆ ನಾನು ನನ್ ಮಗಳ್ ಕರ್ಕೊಂಡು ಇಲ್ಲಿ ಬಂದೆ. ಇಲ್ಲಾಂದ್ರೆ ಈ ದರಿದ್ರನ ಮತ್ತೆ ಅಂಟ್ಸ್ಕೊಳಕ್ಕೆ ನನ್ಗಿಷ್ಟ ಇಲ್ಲ ಅಂತ ಚಂದ್ರನ್ ಹೆಂಡತಿ ತನ್ ಮಗಳು ಲತಾನ ಕರ್ಕೊಂಡು ಅಲ್ಲಿಂದ ಕೋಣೆಗೆ ಹೋಗ್ಬಿಡ್ತಾಳೆ. ಚಂದ್ರನ್ ಹೆಂಡತಿ ಲತಾನ್ ಮೂಲಕ ಶಾಂತಿಗೆ ಪ್ರತಿದಿನ ಆಡ್ಬಾರ್ದು ಮಾತುಗಳನ್ನೆಲ್ಲ ಚುಚ್ಚಿ ಚುಚ್ಚಿ ಆಡಿಸ್ತಿರ್ತಾಳೆ. ಕಡೆಗಣಿಸ್ ನೋಡ್ತಿರ್ತಾಳೆ. ಎಲ್ಲಾ ಕೆಲ್ಸನೂ ಮಾಡಿಸ್ತಿರ್ತಾಳೆ. ಶಾಂತಿ ಮನ್ಸಲ್ಲಿ ತನ್ ತಂಗಿಗೆ ತನ್ ತಾಯಿಗ್ ಮಾಡ್ತಾ ಇದ್ದೀನಿ ಅಂತ ಅನ್ಕೊಳ್ತಿದ್ಲು. ಅವ್ರು ಎಷ್ಟೇ ಕಷ್ಟ ಕೊಟ್ರು ಶಾಂತಿ ತನ್ ಕಣ್ಣೆದುರುಗೆ ಅವ್ರಿದ್ದಾರೆ ಅಂತ ಸಮಾಧಾನ ಮಾಡ್ಕೋತಿದ್ಲು. ಒಂದಿನ ಜಾನ್ಕಮ್ಮ ಇಬ್ರು ಮೊಮ್ಮಕ್ಕಳನ್ನ ಹತ್ರ ಕರೀತಾಳೆ. ಇವತ್ ರಾತ್ರಿ ಕ್ರಿಸ್ಮಸ್ ತಾತ ಬಂದು ನಿಮ್ಗೆ ಕ್ರಿಸ್ಮಸ್ ಗಿಫ್ಟ್ಸ್ ಕೊಡ್ತಾನೆ ಅಂತ ಹೇಳ್ತಾಳೆ. ಇದನ್ ತಿಳ್ಕೊಂಡ ಲತಾ, ಹೌದಾ? ಹಂಗಿದ್ರೆ ನನ್ಗೆ ಕ್ರಿಸ್ಮಸ್ ಟ್ರೀ ಬೇಕು. ಯಾರ್ಯಾರ್ಗೆ ಏನ್ ಗಿಫ್ಟ್ ಕೊಡ್ಬೇಕಂತ ಅವ್ರಿಗೆ ಚೆನ್ನಾಗ್ ಗೊತ್ತಮ್ಮ. ನಿಮ್ಮಿಬ್ರಲ್ಲಿ ಅದೃಷ್ಟವಂತರು ಯಾರು ದುರದೃಷ್ಟವಂತರು ಯಾರು ಅಂತ ಅವ್ರು ಕೊಡೋ ಗಿಫ್ಟ್ ಎಲ್ಲ ಗೊತ್ತಾಗತ್ತೆ. ಆಗ ಲತಾ ತನ್ ಮನ್ಸಲ್ಲಿ ಹೀಗನ್ಕೋತಾಳೆ, ಅದೃಷ್ಟವಂತೆ ನಾನು, ಅದಕ್ಕೆ ಅಪ್ಪ ಅಮ್ಮ ಜೊತೆ ಇದ್ದೀನಿ. ಇವಳು ದುರದೃಷ್ಟವಂತಳು, ಅದಕ್ಕೆ ಇವಳಿಗೆ ಯಾರೂ ಇಲ್ಲ. ಅದ್ರ ಜೊತೆಗೆ ಕಪ್ಪಗೆ ದೆವ್ವದ ತರ ಇದ್ದಾಳೆ ಅಂತ ಲತಾ ಅನ್ಕೋತಾಳೆ. ಇನ್ನು ರಾತ್ರಿ ಆಗ್ತಾ ಇದ್ದ ಹಾಗೆ ಎಲ್ರೂ ಕ್ರಿಸ್ಮಸ್ ತಾತನಿಗೆ ಕಾಯ್ತಾ ಇರ್ತಾರೆ. ಸ್ವಲ್ಪ ಹೊತ್ತಿಗೆ ಆಕಾಶದಿಂದ ಕ್ರಿಸ್ಮಸ್ ತಾತ ಅವ್ರ ಮನೆ ಮುಂದೆ ಬಂದು ಕ್ರಿಸ್ಮಸ್ ಹಬ್ಬದ ಆಚರಣೆಗೆ ಶಾಂತಿಗೆ ದೊಡ್ಡ ಕ್ರಿಸ್ಮಸ್ ಟ್ರೀನ ಉಡುಗೊರೆಯಾಗಿ ಕೊಡ್ತಾನೆ. ಆದ್ರೆ ಲತನ್ಗೆ ಚಿಕ್ಕ ಸ್ಟಾರ್ ಕೊಡ್ತಾನೆ. ಅದನ್ನ ನೋಡ್ದ ಲತಾ ಹೀಗಂತಾಳೆ, ಅದು ನನಗ್ ಬೇಕು. ಕ್ರಿಸ್ಮಸ್ ಟ್ರೀ ಬೇಕಂತ ನಾನಲ್ವಾ ಕೇಳಿದ್ದು. ಇವಳು ದುರದೃಷ್ಟವಂತೆ, ಅದಕ್ಕೆ ಹುಟ್ಟಿದ ತಕ್ಷಣ ಅಮ್ಮ ಸತ್ತೋದ್ಲು. ಅವಳನ್ನ ನೋಡಿದ್ರ ಎಷ್ಟು ಕಪ್ಪಗೆ ವಿಕಾರವಾಗಿದ್ದಾಳಂತ. ಅದೆಲ್ಲ ಆಸ್ತಿಗೋಸ್ಕರ ನಮ್ಮಮ್ಮನ ಇಲ್ಲಿಂದ ಕಳ್ಸ್ಬಿಟ್ರು. ಈಗ ನಾವು ಸಿಟಿಯಲ್ಲಿ ಚೆನ್ನಾಗಿದೀವಂತ ನಮ್ಮ ನೋಡಿ ಹೊಟ್ಟೆ ಕಿಚ್ಚಿ ಇವ್ರಿಗೆ. ಅದಕ್ಕೆ ಏನಾದ್ರೂ ಕಾರಣ ಇಟ್ಕೊಂಡು ನಮ್ ಜೊತೆ ಬಂದು ಸೇರ್ಕೊಳ್ಳೋಣ ಅಂತ ನೋಡ್ತಿದ್ದಾರೆ ಅಂತ ಲತಾ ಹೇಳ್ತಾಳೆ. ಆಗ ಕ್ರಿಸ್ಮಸ್ ತಾತ ಹೀಗಂತಾನೆ, ಅದೃಷ್ಟನೋ ದುರದೃಷ್ಟನೋ ಮನುಷ್ಯನ ರೂಪ ನೋಡಿಯಾಗ್ಲಿ ಮನುಷ್ಯನ ಆಸ್ತಿ ನೋಡಿಯಾಗ್ಲಿ ಬರೋದಿಲ್ಲ. ಅದು ಅವರು ತನ್ನ ಎದುರಿಗಿರೋ ವ್ಯಕ್ತಿ ಜೊತೆಗೆ ಹೇಗ್ ನಡ್ಕೋತಾರೆ ಅನ್ನೋದ್ರ ಮೇಲಿರುತ್ತೆ. ಶಾಂತಿ ರೂಪ ವಿಕೃತವಾಗಿರಬಹುದು, ಆದ್ರೆ ಅವಳ ಮನಸ್ಸು ತುಂಬಾ ವಿಶಾಲವಾದದ್ದು. ಅದಕ್ಕೆ ಅವಳಿಗೆ ಕ್ರಿಸ್ಮಸ್ ಟ್ರೀ ಬಂದಿದೆ. ನೀನು ಸುಂದರವಾಗಿರೋಳು, ಶ್ರೀಮಂತಳು, ಆದ್ರೆ ಎದುರಿಗಿರೋ ವ್ಯಕ್ತಿ ನಗ್ತಾ ಇದ್ರೆ ನಿನಗೆ ಸಹಿಸ್ಕೊಳಕ್ಕಾಗಲ್ಲ. ಅದಕ್ಕೆ ನಿನಗೆ ಈ ಚಿಕ್ಕ ನಕ್ಷತ್ರ ಸಿಕ್ಕಿದೆ. ಆಗ ಅಲ್ಲೇ ಇದ್ದಂತ ಚಂದ್ರ ಹೀಗಂತಾನೆ, ಅವಳು ನಿನ್ ಸ್ವಂತ ಅಕ್ಕ. ಅವಳು ನಿನ್ಕೂ ಮೊದ್ಲೇ ಹುಟ್ಟಿದವಳು. ಅವಳು ಹೀಗೆ ವಿಕೃತವಾಗಿರೋದನ್ನ ನೋಡಿ ನಿಮ್ಮಮ್ಮನೇ ಅವಳಿಗೆ ಹಾಲ್ ಕೂಡ ಕುಡಿಸ್ಲಿಲ್ಲ. ನಿಮ್ಮಮ್ಮನ್ ಜಗಳ ನೋಡೋಕಾಗ್ದೆ ನಿಮ್ಮಕ್ಕನ್ನ ಇಲ್ಲೇ ಬಿಟ್ಟು ನಿಮ್ಮಮ್ಮನ್ ಕರ್ಕೊಂಡು ನನ್ ಪಟ್ನಕ್ ಹೋದೆ. ಇನ್ನು ನಿಜಾಂಶ ತಿಳ್ಕೊಂಡ ಲತಾ ತನ್ನ ಅಕ್ಕನ್ನ ಗಟ್ಟಿಯಾಗಿ ತಪ್ಕೊಂಡು ಕ್ಷಮಿಸ್ಬಿಡು ಅಂತ ಹೇಳ್ತಾಳೆ. ಲತಾ ತನ್ನ ತಪ್ಪನ್ನ ಅರ್ಥ ಮಾಡ್ಕೊಂಡು ಶಾಂತಿನ ಕ್ಷಮಿಸು ಅಂತ ಕೇಳ್ತಾಳೆ. ತನ್ನ ತಪ್ಪನ್ನ ಅರ್ಥ ಮಾಡ್ಕೊಂಡು ಪಶ್ಚಾತ್ತಾಪ ಪಡ್ತಾ ಇರೋದನ್ನ ನೋಡಿ ಕ್ರಿಸ್ಮಸ್ ತಾತ ಖುಷಿ ಪಡ್ತಾನೆ. ಶಾಂತಿ ಕೊಟ್ಟಿದ್ದ ಕ್ರಿಸ್ಮಸ್ ಟ್ರೀಗಿಂತ ದೊಡ್ಡ ಕ್ರಿಸ್ಮಸ್ ಟ್ರೀನ ಲತಾನಿಗೆ ಕೊಡ್ತಾನೆ. ಲತಾ ಅದನ್ನ ನೋಡಿ ತುಂಬಾ ಸಂತೋಷ ಪಡ್ತಾಳೆ. ಚಂದ್ರನ್ ಹೆಂಡತಿ ನಡೆದ ಈ ಎಲ್ಲಾ ವಿಷಯನ ನೋಡಿ ತನ್ನ ಮನಸ್ಸನ್ನ ಬದಲಾಯಿಸ್ಕೊಂಡು ಶಾಂತಿನ ತನ್ನ ಮಗಳು ಅಂತ ಒಪ್ಕೋತಾಳೆ. ಈ ಸ್ಟೋರಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಇದೇ ತರದ ಇಂಟ್ರೆಸ್ಟಿಂಗ್ ಸ್ಟೋರೀಸ್ಗಳಿಗಾಗಿ ನಮ್ಮ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.